Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 12, verse 1. The Lord said to Abram, "Leave your country, your relatives, and your father's home, and go to a land that I am going to show you." ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನೂ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಇಲ್ಲಿ ನಮ್ಮ ತಂದೆಯಾದ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 2ನೇ ವಚನ 3ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಾಮನಿಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಂಚಿತವಾಗಿ ಆತನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನಿನ್ನ ಸ್ವದೇಶವನ್ನು ಬಿಟ್ಟು ಬಿಡು, ನಿನ್ನ ಬಂಧು ಬಳಗವನ್ನು ಬಿಟ್ಟು ಬಿಡು, ಮತ್ತು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಿಡು. ಇದೆಲ್ಲವನ್ನು ನೀನು ಬಿಟ್ಟು ನಾನು ತೋರಿಸುವಂತಹ ದೇಶಕ್ಕೆ ನೀನು ಹೊರಟು ಹೋಗು ಎನ್ನುವಂತಹ ಮಾತನ್ನು ಇಲ್ಲಿ ದೇವರು ಅಬ್ರಾಹ್ಮನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರು ತನ್ನ ಸ್ವಾಸ್ಥ್ಯವನ್ನು, ತನ್ನ ಆಶೀರ್ವಾದವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಅಬ್ರಾಹ್ಮನಿಂದ ಏನನ್ನು ಬಯಸ್ತಾ ಇದ್ದಾರೆ ಅಂದರೆ, ಪ್ರತ್ಯೇಕಿಸಲ್ಪಟ್ಟ ಜೀವಿತ. ಹೌದು, ಈ ಲೋಕದ ಮಲಿನತ್ವವನ್ನು ಬಿಟ್ಟು ಪ್ರತ್ಯೇಕವಾದ ಜೀವಿತವನ್ನು ಜೀವಿಸುವಾಗ ದೇವರು ಆಶೀರ್ವಾದವನ್ನು ಮಾಡುತ್ತಾರೆ. ಕಾರಣವೇನೆಂದರೆ, ನಮ್ಮ ದೇವರು ಪರಿಶುದ್ಧನಾದ ದೇವರು. ಈ ಲೋಕದ ಅಶುದ್ಧತ್ವದೊಂದಿಗೆ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಈ ಭೂಲೋಕದಲ್ಲಿರುವಂತಹ ಎಲ್ಲ ಜನಾಂಗದವರಲ್ಲಿ ನಿಮ್ಮನ್ನು ದೇವರು ತನಗಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಪ್ರತ್ಯೇಕಿಸಿದ್ದಾರೆ ಪ್ರಿಯರೇ. ಈ ಲೋಕದ ಜನರು ಏನು ಮಾಡ್ತಾರೆ ಅಂದರೆ, ವಿಗ್ರಹಗಳಿಗೆ ಅರ್ಪಿತವಾದದ್ದನ್ನು ಊಟ ಮಾಡುತ್ತಾರೆ, ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸುತ್ತಾರೆ. ತಮ್ಮ ಮನಸ್ಸು, ತಮ್ಮ ಶರೀರ ಏನೆಲ್ಲ ಬಯಸ್ತದೋ ಅದನ್ನೆಲ್ಲ ಮಾಡುತ್ತಾರೆ. ಆದರೆ ಕರ್ತನ ಮಕ್ಕಳು ಆ ಅನ್ಯ ಜನಾಂಗದವರೊಂದಿಗೆ ಇರಬಾರದು, ಅವರ ಮಾರ್ಗಗಳನ್ನು ಅನುಸರಿಸಬಾರದು, ಅವರ ಪದ್ಧತಿಗಳನ್ನು ಮಾಡಬಾರದು, ಅವರ ಪಾರಂಪರ್ಯಗಳನ್ನು ಕಲಿತುಕೊಳ್ಳಬಾರದು. ಇವೆಲ್ಲವನ್ನು ಬಿಟ್ಟು ಆತ್ಮೀಕ ಜೀವಿತವನ್ನು ಜೀವಿಸಬೇಕು ಎನ್ನುವಂಥದ್ದನ್ನು ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ. ಆದ್ದರಿಂದಲೇ ಇಲ್ಲಿ ದೇವರು ಅಬ್ರಹಾಮನಿಗೆ ಮೊದಲು ಹೇಳ್ತಾ ಇದ್ದಾರೆ, ನಿನ್ನ ದೇಶವನ್ನು ಬಿಡು, 2ನೇದಾಗಿ ನಿನ್ನ ಬಂಧು ಬಳಗವನ್ನು ಬಿಡು, 3ನೇದಾಗಿ ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ಯಾವ ದೇಶವನ್ನು ನಿನಗೆ ತೋರಿಸ್ತೇನೋ ಆ ದೇಶಕ್ಕೆ ಹೊರಟು ಹೋಗು ಎನ್ನುವಂಥ ಮಾತನ್ನು ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ದೇವರು ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನು ಬಯಸುವಂಥವರಾಗಿದ್ದಾರೆ. ಆ ಸೃಷ್ಟಿಯನ್ನು ಉಂಟು ಮಾಡುವಾಗಲೇ ಆದಿಯಲ್ಲಿಯೇ ದೇವರು ಏನು ಮಾಡಿದ್ದಾರೆ ಅಂದರೆ, ಸೃಷ್ಟಿಯ ವೇಳೆಯಲ್ಲಿ ಪ್ರತ್ಯೇಕಿಸಿದ ಜೀವಿತವನ್ನು ಬರಮಾಡಿದ್ದನ್ನು ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದರು ಮತ್ತು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿದರು. ಅಂದರೆ ಬೆಳಕಿನ ಕಾರ್ಯಗಳು, ಕತ್ತಲಿನ ಕಾರ್ಯಗಳು, 2 ಕಾರ್ಯಗಳು ಈ ಲೋಕದಲ್ಲಿ ನಡೆಯುತ್ತವೆ. ಅಂತ 2 ಕಾರ್ಯಗಳಿಂದ ಬೇರ್ಪಾಟು ಅಲ್ಲಿ ಉಂಟಾಗಬೇಕಾಗಿದೆ. ಕತ್ತಲು ಬೇರೆ, ಬೆಳಕು ಬೇರೆ. ಕರ್ತನು ತನ್ನ ಮಕ್ಕಳಿಗೆ ನೀವು ಹೇಗಾದರೂ ಬಾಳಿರಿ ಎಂಬುದಾಗಿ ಮನಸ್ಸಿಗೆ ಬಂದಂತೆ ಜೀವಿಸಲಿಕ್ಕೆ ಬಿಟ್ಟು ಬಿಡುವವರಲ್ಲ ಪ್ರಿಯರೇ. ಈ ಲೋಕದವರಿಂದ, ಈ ಪಾಪದ ಅಭ್ಯಾಸಗಳಿಂದ ನಿಮ್ಮನ್ನು ಪ್ರತ್ಯೇಕಿಸಿ ತನ್ನ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡಿದ್ದಾರೆ. ಚಿನ್ನವನ್ನು ನಾವು ನೋಡುವುದಾದರೆ ಅದನ್ನು ಹೊಳೆಯುವಂತೆ ಮಾಡಬೇಕಾದ್ರೆ ಅದರೊಟ್ಟಿಗೆ ಅಂಟಿಕೊಂಡಿರ್ತಕ್ಕಂಥ ಎಲ್ಲ ಹೊಲಸನ್ನು, ಕಲ್ಮಶವನ್ನು ಮೊದಲು ನೀಗಿಸಲೇಬೇಕು. ಪುಟಕ್ಕೆ ಹಾಕುತ್ತಾ ಆ ಚಿನ್ನದಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ನೀಗಿಸಿ ಶುದ್ಧೀಕರಿಸುತ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ನೀನು ಕೂಡ ಈ ಲೋಕದ ಮಲಿನತ್ವದಿಂದ ಶುದ್ಧೀಕರಿಸಲ್ಪಡಬೇಕು, ಬೇರ್ಪಡಿಸಲ್ಪಡಬೇಕು. ಗೋಧಿಯ ಗಿಡದ ಬಗ್ಗೆ ನಾವು ನೋಡ್ತೇವೆ, ಅದರಿಂದ ಕಳೆಗಳನ್ನು ಪ್ರತ್ಯೇಕಿಸಬೇಕು. ಗೋಧಿ ಮತ್ತು ಕಳೆ 2ನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಗೋಧಿಯ ಕಾಳಿನಿಂದ
ಹೊಟ್ಟನ್ನು ಪ್ರತ್ಯೇಕಿಸಬೇಕು. ಗೋಧಿಯ ಕಾಳು ಮತ್ತು ಹೊಟ್ಟು ಎರಡನ್ನೂ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಆತ್ಮೀಕ ಜೀವಿತದಲ್ಲಿಯೂ ಕೂಡ ಈ ಲೋಕದ ಮಲಿನತ್ವ ನಿನಗೆ ಅಂಟಿಕೊಳ್ಳಬಾರದು, ಈ ಲೋಕದವರ ಅಭ್ಯಾಸವನ್ನು ನೀನು ಮಾಡಬಾರದು ಎಂಬುದಾಗಿ ದೇವರು ನಿನ್ನನ್ನು ಪ್ರತ್ಯೇಕಿಸಿದ್ದಾರೆ. ಪ್ರತ್ಯೇಕವಾದ ಜನಾಂಗವನ್ನಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಲೋಕದಲ್ಲಿ ಜೀವಿಸುವವರೆಗೂ ನೀನು ಪ್ರತ್ಯೇಕವಾದ ಜೀವನವನ್ನು ಜೀವಿಸು. ಕರ್ತನಿಗೆಂದೇ ನೀನು ಜೀವಿಸು. ಲೋಕದ ಯಾವ ದುಷ್ಟ ಕಾರ್ಯಗಳಲ್ಲಿಯೂ ಕೂಡ ನೀನು ಮನಸ್ಸಿಡದಂತೆ, ಲೋಕದ ಪಾಪ ಕೃತ್ಯಗಳನ್ನು ನೀನು ಮಾಡದಂತೆ ಕರ್ತನಿಗಾಗಿಯೇ ನೀನು ಜೀವಿಸುವಾಗ ಖಂಡಿತವಾಗಿಯೂ ಅಂದು ಅಬ್ರಹಾಮನಿಗೆ ಮಾಡಿರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು ದೇವರು ಇಂದು ನಿನ್ನ ಜೀವಿತದಲ್ಲಿ ಪೂರ್ತಿಗೊಳಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ಅಂದು ಅಬ್ರಹಾಮನಿಗೆ ನೀನು ಪ್ರತ್ಯೇಕವಾದ ಜೀವನವನ್ನು ಜೀವಿಸಲಿಕ್ಕೆ ಕರೆದಂತೆ ನಮ್ಮನ್ನೂ ಕೂಡ ಇವತ್ತು ಕರೆಯುತ್ತಾ ಇದ್ದೀರಿ ಅಲ್ಲ ದೇವ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಅಬ್ರಹಾಮನಿಗೆ ಹೇಳಿದ ರೀತಿಯಲ್ಲಿ ದೇವರೇ ನಮಗೂ ಕೂಡ ಹೇಳ್ತಾ ಇದ್ದೀರಿ ತಂದೆ. ನಿಮಗೆ ಸ್ತೋತ್ರಪ್ಪ. ಈ ಲೋಕದವರನ್ನು, ಈ ಲೋಕದ ಪಾಪ ಕೃತ್ಯಗಳನ್ನು, ಈ ಲೋಕದ ಮಲಿನತ್ವವನ್ನು ಬಿಟ್ಟು ದೇವರೇ ನಿಮಗಾಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ. ನಮಗಾಗಿಯೇ ಈ ಲೋಕಕ್ಕೆ ಇಳಿದು ಬಂದು ಮಗುವಾಗಿ ಜನಿಸಿ ಬಂದಿದ್ದೀರಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸುವುದಕ್ಕಾಗಿ, ನಮಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ನೀನು ಅವರೊಟ್ಟಿಗಿದ್ದು ನಡೆಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ದೇವ, ನಿನ್ನ ಗಾಯವುಳ್ಳ ಹಸ್ತದಿಂದ ಅವರೆಲ್ಲರನ್ನ ಮುಟ್ಟಿ ಸ್ವಸ್ಥಪಡಿಸು. ಅನೇಕರು ಸಮಸ್ಯೆಗಳಿಗೆ ಒಳಗಾಗಿರಬಹುದು ದೇವ. ಆ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ನೀನೇ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಜೀವಿಸುವವರೆಗೂ, ಕೊನೆಯವರೆಗೂ ಇವರ ಹಸ್ತ ಹಿಡಿದು ಇವರು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಜೊತೆಗಿದ್ದು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.